ವ್ಯಾನಿಟಿ ಬ್ಯಾಗ್ ಮಹಿಳೆಯರ ನಿತ್ಯ ನಿರಂತರ ಸಂಗಾತಿ. ದೂರದ ಊರಿಗಾಗ್ಲಿ ಪಕ್ಕದ ಮನೆ ಗೆಳತಿನ ನೋಡೋಕಾಗ್ಲಿ ಕೈಯಲ್ಲಿ ವ್ಯಾನಿಟಿ ಬ್ಯಾಗ್ ನೇತಾಡ್ತಾ ಇದ್ರೇನೆ ಸಮಾಧಾನ. ಹೆಂಗಳೆಯರ ವ್ಯಾನಿಟಿ ವ್ಯಾಮೋಹವೇ ಅಂಥದ್ದು. ವ್ಯಾನಿಟಿ ಬ್ಯಾಗ್ ಅಂದ್ರೆ ಹುಡುಗಿಯರ ಪಾಲಿಗೆ ಏನು ಅಂತ ಮಾತ್ರ ಕೇಳ್ಬೇಡಿ, ಯಾಕಂದ್ರೆ ಅದು ಅವರ ಪಾಲಿಗೆ ಏನಲ್ಲ ಅನ್ನೋ ಉತ್ತರ ಅಲ್ಲಿ ಖಚಿತ. ಒಂದು ಹೇರ್ ಪಿನ್ನಿಂದ ಹಿಡಿದು ಮೇಕಪ್ನ ಎಲ್ಲ ಸಾಮಗ್ರಿಗಳು ಇಕ್ಕಟ್ಟಿನಲ್ಲಿ ಇಣುಕ್ತಾ ಇರುತ್ತವೆ. ಹೀಗಿರುವಾಗ ಮಹಿಳೆಯರ ಬಹು ಇಷ್ಟದ ಈ ವ್ಯಾನಿಟಿ ಬ್ಯಾಗ್ ಕೊಂಡ್ಕೊಳ್ಳುವಾಗ ಸರಿಯಾಗಿ ನೋಡದೆ ತಗೊಳಕ್ಕಾಗುತ್ತಾ? ವ್ಯಾನಿಟಿ ಬ್ಯಾಗ್ನ ಶಾಪ್ನೊಳಗೆ ನೂಕಿದ್ರೆ ಸಾಕು ಕಣ್ಮನ ಸೆಳೆಯುವ ವೆರೈಟಿ ಡಿಸೈನ್ನ ಬ್ಯಾಗ್ಗಳು ಕಣ್ಣಿಗೆ ಬೀಳುತ್ತವೆ. ಆದ್ರೆ ಎಲ್ಲವನ್ನೂ ಒಂದ್ಸಾರಿ ಟ್ರೈ ಮಾಡಿ ನೋಡೋದು ನಮ್ ಜಾಯಮಾನ. ಈಗಂತೂ ಮಾರುಕಟ್ಟೆಯಲ್ಲಿ ವೆರೈಟಿ ವ್ಯಾನಿಟಿ ಬ್ಯಾಗ್ ಲಭ್ಯ. ಲೆದರ್ನಿಂದ ಹಿಡಿದು ಚಮ್ಕಿ ಸ್ಟೋನ್ ವರ್ಕ್, ಎಂಬ್ರಾಯ್ಡರಿ ಡಿಸೈನ್, ಬಿದಿರು, ಸೆಣಬಿನಿಂದ ತಯಾರಿಸಿರುವ ನೂರಾರು ವೆರೈಟಿ ವ್ಯಾನಿಟಿ ಬ್ಯಾಗ್ಗಳಿವೆ. ಇನ್ನು ವ್ಯಾನಿಟಿ ಬ್ಯಾಗ್ನ ಪ್ಯಾಟರ್ನ್ ಮತ್ತು ಕಲರ್ನಲ್ಲಂತೂ ನಿಮಗೆ ಅದ್ಭುತ ಚಾಯ್ಸ್. ನೋಡ್ತಾ ಇದ್ರೆ ಯಾವ್ದು ಕೊಳ್ಳೋದು ಯಾವುದನ್ನ ಬಿಡೋದು ಅಂತ ಅನ್ಸುತ್ತೆ. ಇನ್ನು ರಸ್ತೆ ಬದಿಯಲ್ಲೂ ವ್ಯಾನಿಟಿ ಬ್ಯಾಗ್ಗಳ ಅಬ್ಬರ ಜೋರು. ಚೀಪ್ ಅಂಡ್ ಬೆಸ್ಟ್ ಅನ್ನೋದು ಇಲ್ಲಿನ ಪ್ಲಸ್ ಪಾಯಿಂಟ್. ಮೇಡಮ್, ಗೌಲರಹಟ್ಟಿಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಮೌಢ್ಯತೆಗಳು ಈಗಲೂ ಹಾಗೇ ಇವೆ. ಅಂದ್ರೆ ಮಹಿಳೆ ಮುಟ್ಟಾದಾಗ ಅವ್ರನ್ನ ಮನೇಲಿ ಹೊರಗೆ ಹಾಕ್ಬಿಡ್ತಾರೆ. ಸೊ ಈ ಕುರಿತಂತೆ ನೀವು ಕೂಡ ಒಂದು ಮಹಿಳಾ ನಿಯೋಗ ತೆಗೆದುಕೊಂಡು ಹೋಗಿದ್ರೆ ನಿಮ್ಮ ನೇತೃತ್ವದಲ್ಲಿ, ಅಲ್ಲಿ ಹೋಗಿ ಅಲ್ಲಿ ಏನೇನಾಯ್ತು ಪರಿಸ್ಥಿತಿ ಎಲ್ಲ ಅವಲೋಕಿಸಿ ಅದ್ರ ಬಗ್ಗೆ ಒಂದು ವರದಿ ಕೂಡ ಕೊಟ್ಟಿದ್ದೀರಾ. ಏನು ಆಕ್ಚುಲಿ ಅಲ್ಲಿ ಏನು ಸಮಸ್ಯೆ ಏನಂತೀರಾ ನೀವು? ಸಮಸ್ಯೆ ಏನು ಅಂತ ಕೇಳಿದ್ರೆ, ಮಾಧ್ಯಮಗಳಲ್ಲಿ ಒಂದು ಸಣ್ಣ ಸುದ್ದಿ ಆಯಿತು. ಗೊಲ್ಲರಹಟ್ಟಿಗಳು, ಗೊಲ್ಲರಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಊರಗೊಲ್ಲರು, ಇನ್ನೊಂದು ಕಾಡುಗೊಲ್ಲರು ಅಂತ. ಕಾಡುಗೊಲ್ಲರ ಹಟ್ಟಿಗಳು ಅಂದರೆ ಊರಿನಿಂದ ಸುಮಾರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಗೆ ಲಂಬಾಣಿ ತಾಂಡಗಳಿರ್ತಾವಲ್ಲ, ಹಾಗೆ ಇವನು ಕೂಡ ಊರು ಬಿಟ್ಟು ದೂರ ಇರ್ತವೆ. ಅಲ್ಲಿ ಮಹಿಳೆಯರ ಮುಟ್ಟು ಕುರಿತಂತೆ ಮತ್ತು ಹೆರಿಗೆ ಕುರಿತಂತೆ ಬಹಳ ಅಮಾನವೀಯವಾಗಿರ್ತಕ್ಕಂಥ ಆಚರಣೆಗಳಿವೆ ಅನ್ನೋದನ್ನು ನಮ್ಮ ಗಮನಕ್ಕೆ ಬಂತು. ಈ ಕಾಡುಗೊಲ್ಲರಲ್ಲಿ ಏನಿದೆ ಅಂತ ಕೇಳಿದ್ರೆ, ಇವತ್ತಿಗೂ ಕೂಡ ಈ ಋತುಮತಿಯಾದಾಗ, ಮುಟ್ಟಾದಾಗ, ತಿಂಗಳ ಮಂತ್ಲಿ ಪೀರಿಯಡ್ ಬರ್ತದೆ, ಅವಾಗ ನೀವು ಮನೆ ಬಿಟ್ಟು ಹೊರಗಲ್ಲ, ಹಟ್ಟಿ ಬಿಟ್ಟೆ ಹೊರಗೆ ಕೂಡಿಸ್ತಾರೆ ಅವರು. ಆ ಗೊಲ್ಲರ ಹಟ್ಟಿಗಳಲ್ಲಿ ಹೊರಗಡೆ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ, ಓಪನ್ ಬೈಲಲ್ಲೇ ಬಿಟ್ಟು ಬಿಡ್ತಾರೆ. 3, 4, 5 ದಿವಸದ ಮೊದಲ ಪ್ರಾರಂಭದ ಋತುಮತಿಯ ಸ್ಥಿತಿ ಅಂದರೆ 21 ದಿವಸದವರೆಗೆ. ಹಾಗೆಯೇ ಬಾಣತಿಯರಿಗೂ ಕೂಡ 2 ತಿಂಗಳು ಹೊರಗಡೆ ಇಡ್ತಾರೆ. ಒಂದು ಗುಬ್ಬ ಅಂತ ಕಟ್ತಾರೆ ಅವರು, ಒಂದು ಸಣ್ಣ ಗುಡಿಸಲು ಹಾಕ್ತಾರೆ. ಆ ಗುಡಿಸಲಲ್ಲಿ ಹಾಕಿ ತನ್ನ ಮಗುನನ್ನು ತಾನೇ ನೀರು ಹಾಕೋಬೇಕು. ಹೌದೌದು, ತನ್ನನ್ನು ತಾನೇ ವ್ಯವಸ್ಥೆ ಮಾಡ್ಕೊಳ್ಬೇಕು. ಕತ್ತಲಲ್ಲಿ ಬಯಲಲ್ಲಿನೇ 3 ದಿವಸದವರೆಗೆ ಒಂದು ಸ್ವಲ್ಪ ಮನೆಯವರು ಒಯ್ದು ನೀರು ಕೊಡ್ತಾರೆ. ಅಷ್ಟೇ ನೀರಿನೊಳಗೆ ಅವರು ಸ್ವಚ್ಛಗೊಳಿಸ್ಕೊಳ್ಬೇಕು. ಊಟ ಕೊಡ್ತಾರೆ, ಮನೆಯವರಿಗೆ ಹೋಗಿ ಎತ್ತರದಿಂದ ಹಾಕ್ತಾರೆ. ಮೊದಲಂತೂ ಪೂರ್ತಿ ಕೈಯಲ್ಲಿ ಏನೋ ಹಾಕ್ತಿದ್ದಾರೆ ಅಂತ, ಇತ್ತೀಚೆಗೆ ಒಂದು ತಟ್ಟೆ ಕೊಡ್ತಾರೆ. ಆ ತಟ್ಟೆ ಮನೆಗೆ ತರುವಂಗಿಲ್ಲ ವಾಪಸ್ ಅವರು. ಹಿರಿಯ ಮಹಿಳೆಯರಿಗೆ ಅದು ತಮ್ಮ ದೈವ ನಿಯಮ, ಅದನ್ನು ಮೀರುವಂಗಿಲ್ಲ ಅನ್ನುವಂಥ ಭಯ ಇದೆ. ಚಿಕ್ಕ ಹುಡುಗಿಯರು ಏನಿದ್ದಾರೆ ಅವರು ಆಧುನಿಕತೆಗೆ ಒಟ್ಕೊಂಡಿಲ್ಲ ಅಂತಲ್ಲ. ಅವ್ರ ಹತ್ರ ಮೊಬೈಲ್ಗಳಿವೆ, ಅವ್ರ ಹತ್ರ ಟಿವಿಗಳು ಬಂದಿವೆ, ಮಲ್ಟಿ ಮೀಡಿಯಾ ಚಾನಲ್ಸ್ಗಳಲ್ಲೆಲ್ಲ ನೋಡ್ತಾರೆ. ಕೃಷಿಯಲ್ಲಿಯೂ ಕೂಡ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಅವರು. ಟ್ರ್ಯಾಕ್ಟರ್ ಬಂದಿದೆ, ರಸಗೊಬ್ಬರಗಳು ಬಂದಿವೆ. ಇದೆಲ್ಲದರಲ್ಲಿಯೂ ಕೂಡ ಆಧುನಿಕತೆಯ ಸೋಂಕಿಲ್ಲ ಅಂತಲ್ಲ, ಆಧುನಿಕತೆಯ ಸೋಂಕಾಗಿದೆ. ಮಹಿಳೆಯರಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದರಿಂದ ಹೊರಗೆ ಬರಲಿಕ್ಕೆ ತಯಾರಿಲ್ಲ. ಆದರೆ ಮಹಿಳೆಯರು ತಯಾರಿಲ್ಲೇನೋ? ಇಲ್ಲ, ಖಂಡಿತ ಮಹಿಳೆಯರು ತಯಾರಿದ್ದಾರೆ. ಹೀಗಾಗಿ ಅದನ್ನು ನಿರ್ಣಯ ಮಾಡಲಿಕ್ಕೆ ಅದು ಮೌಢ್ಯ, ಅದು ಅತಾರ್ಕಿಕತೆ, ಅದು ಅವೈಜ್ಞಾನಿಕತೆ ಅಂತ ತಿಳಿಸಿ ಹೇಳಲಿಕ್ಕೆ ಸರ್ಕಾರ ತನ್ನ ಶಕ್ತಿ ಶ್ರಮ ಹಾಕಬೇಕೇ ಹೊರತು, ಋತುಮತಿಯಾದಾಗ ಅವರ ಕುಲ ಸಂಪ್ರದಾಯದಂತೆ ಹೊರಗೆ ಕೂಡುವ ಮಹಿಳೆಯರಿಗೆ ಮಹಿಳಾ ಭವನ ಕಟ್ಟಿಸಲಾಗುವುದು ಅಂತ ಒಂದು ಆದೇಶ ಹೊರತು, ಅದಕ್ಕೇನು ಕೃಷ್ಣ ಕುಟೀರ ಅಂತ ಹೆಸರಿಡಬೇಕು ಅಂತ ಏನೋ ಹೇಳ್ತಾ ಇದ್ರು. ಅವರು ಆ ಮೌಢ್ಯದಿಂದ ಹೊರಬರಲಿಕ್ಕೆ ತಯಾರಿದ್ದಾರೆ. ಆದರೆ ಆ ಮೌಢ್ಯದಿಂದ ಹೊರತರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸರ್ಕಾರದ ಯಂತ್ರ ಅಂತ ನಾವು ಹೇಳ್ತೀವಿ, ಅಥವಾ ಪ್ರಗತಿಪರ ಸಮಾಜ, ಸಂಘ, ಸಂಸ್ಥೆಗಳು, ಇವರೆಲ್ಲರೇನು ನಾವು ಅವರಿಗೆ ಕೈ ಕೊಟ್ಟು ಮೇಲೆ ಕರ್ಕೋಬೇಕು. ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮಗೆ. ಅದನ್ನು ಮಾಡಲಿಕ್ಕೆ ನಡೆದಿದೆ. ಹಾಗಾದ್ರೆ ನಡೆದಿದೆ. ಹಿರಿಯ ತಲೆಮಾರಿನವರಿಗೆ ಕೂಡ ಅದ್ರ ಬಗ್ಗೆ ನೋವಿದೆ. ಒಂದು ಸಣ್ಣ ಘಟನೆ ಹೇಳ್ತೀನಿ ಅಲ್ಲಿ ಹೇಗಾಯ್ತು. ಒಬ್ಬ ಹಿರಿಯ 45-50 ವರ್ಷದ ಒಬ್ಬರು ನಮ್ಮ ಜೊತೆ ಮಾತಾಡಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಒಂದು 14 ವರ್ಷದ ಹುಡುಗಿಗೆ ಕರೆದು, ಈ ಹುಡುಗಿ ಇದಾಳು ನೋಡ್ರಿ, ಈ ಹುಡುಗಿ ಹಿಂಗೆ ಇರಲಿ, ನಮ್ಮ ಜುಂಜಪ್ಪಗೆ ನಾನು ಹರಕೆ ಹೊತ್ತೀನಿ ಅಂದ್ರೆ. ಏನ್ರಿ ಹೆಂಗಿರ್ಲಿ ಅಂದ್ರೆ, ಆ ಹುಡುಗಿ ಏನಕೇನೋ ಕಾರಣದಿಂದ ಇನ್ನೂ ಋತುಮತಿ ಆಗಿಲ್ಲ. ಋತುಮತಿ ಆಗಿಲ್ಲ, ಮತ್ತು ಇವಳು ಋತುಮತಿ ಆಗದೇ ಇರಲಿ, ಅವಳಿಗೆ ಈ ಕಷ್ಟ ಬರದೇ ಇರಲಿ
ಅನ್ನುವಂಥ ಮಾತನ್ನು ಅವರು ಭಾಳ ನೋವಿನಿಂದಲೇ ಹೇಳಿದ್ರು. ಅಂದರೆ ಇದರ ಅರ್ಥ ಅವ್ರು ಸಂಕಟ ಪಡ್ತಾ ಇದ್ದಾರೆ, ಆದರೆ ಅವ್ರಿಗೇನಿದೆ, ಅವ್ರು ತಲೆಯಾಗಿ ತುಂಬ್ಯಾರ ಶತಮಾನದಿಂದ. ನಾವೇನಾದರೂ ಈ ಸೂತಕ ಆಚರಣೆ ಮಾಡಲಿಲ್ಲ, ಈ ಮೈಲಿಗೆ ಆಚರಣೆ ಮಾಡಲಿಲ್ಲ ಅಂದರೆ ನಮ್ಮಲ್ಲಿ ಹಾವು ಕಾಣಿಸ್ಕೊಳ್ತದೆ, ಚೋಳಕ್ಕೆ ಕಾಣಿಸ್ಕೊಳ್ತದೆ. ನಿಮ್ಗೆ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಇದು ಕೇವಲ ಈ ಚಿತ್ರದುರ್ಗದ ತೀರ ಇಂಟೀರಿಯರ್ ಹಳ್ಳಿಗಳಲ್ಲಿದೆ ಅಂತಲ್ಲ. ನಿನ್ನಿನ ದಿವಸನೇ ನಾವು ಇದೇ ಜ್ಞಾನ ಭಾರತಿ ಆವರಣದಲ್ಲಿ ಕೂಡ ದೊಡ್ಡ ಗೊಲ್ಲರಹಟ್ಟಿ ಅಂತಿದೆ, ಅಲ್ಲಿ ಕೂಡ ನಾನು ಹೋಗಿ ನೋಡಿದ್ದೇನೆ. ಅಲ್ಲಿ ಕೂಡ ಈ ಆಚರಣೆಗಳಿದೆ. ಅದು ಬೆಂಗಳೂರಿನ ಒಳಗಡೆನೇ ಇದೆ, ಅದು BBMP ಒಳಗಡೆ ಸೇರ್ತದೆ. ಅಲ್ಲಿಯೂ ಕೂಡ ಏನು ಮಾಡಿದ್ದಾರೆ ಅಂದರೆ ಒಂದು ಮಹಿಳಾ ಭವನ ಅಂತ ಕಟ್ಟಿಸ್ಬಿಟ್ಟಿದ್ದಾರೆ. ಹಾಗೆ ಇದರ ವಿರುದ್ಧನೂ ಕೂಡ ನಾವು ಸೂಕ್ತವಾದ ಕಟ್ಟುನಿಟ್ಟಿನ ಆ ಜನಾಂಗದ ಮೇಲೆ ಎರಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವರು ಖಂಡಿತವಾಗಿಯೂ ಕೂಡ ಅಸಹಾಯಕತೆಯನ್ನು ಅನುಭವಿಸ್ತಾ ಇದ್ದಾರೆ. ಬದಲಾವಣೆಗೆ ಅವರು ಒಡ್ಡಿಕೊಳ್ಳುವುದೇ ಇಲ್ಲ ಅಂತಲ್ಲ. ನಾವು ಅನೇಕ ಪ್ರಗತಿಪರರಿಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ವಿಚಾರಿಸ್ತೇವೆ, ಯಾಕೆ ನೀವು ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಕೆಲಸ ಮಾಡಲಿಲ್ಲ? ಯಾಕಂದರೆ ನಿಮಗೆ ಬೇಕಾದಷ್ಟು ಪರಂಪರೆಯಲ್ಲಿ ಆಧಾರಗಳಿವೆ. ನಮ್ಮ ಸರ್ವಜ್ಞ ಹೇಳ್ದ, ಮುಟ್ಟು ಕಂಡವಳನ್ನು ಮುಟ್ಟಲಲ್ಲರು, ಮುಟ್ಟುತ್ತಾ ತಡೆದು ಬಂದ ದೇಹವನ್ನು ಮುಟ್ಟುತ್ತೀಹರೇಕೆ ಸರ್ವಜ್ಞ. ನಮ್ಮ 18ನೇ ಶತಮಾನದಲ್ಲಿ ಆಗೋಗಿರ್ತಕ್ಕಂಥ ಒಬ್ಬ ತತ್ವಪದಕಾರ ಭಾಳ ನೇರವಾಗಿ ಹೇಳ್ದ, ಮುಡ್ಚೆಟ್ಟಿನೊಳು ಬಂದು ಮುಟಿತಟ್ಟಿ ಅಂತೀರಿ, ಮುಡ್ಚೆಟ್ಟಿಯಲ್ಲೇ ಆದ ಹೇಳಣ್ಣ. ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬರ್ತೀರಿ ನೀವು, ಮುಡ್ಚೆಟ್ಟು ಯಾವಲ್ಲೇ ಆದ ಹೇಳಣ್ಣ. ಎಷ್ಟು ನೇರವಾಗಿಯೇ ಒಬ್ಬ ತತ್ವಪದಕಾರ ಭಾಳ ಕ್ಲಿಯರ್ ಆಗಿ ಹೇಳ್ತಾನೆ. ತೊಗಲೋಳು ತೊಗಲ್ ಹೊಕ್ಕು ತಗಲಿ ಬಂದವ ನೀನು. ಹೇಗೆಂದರೆ ಮಗುವಿನ ಹುಟ್ಟನ್ನು ಸೂತಕಗೊಳಿಸ್ತೀವಲ್ಲ ನಾವು, ಮಗು ಹುಟ್ಟಿದ್ರೆ ಸಾಕು. ಆ ಗೊಲ್ಲರಹಟ್ಟಿಯಲ್ಲಿ ಎಂಥ ವಿಚಿತ್ರ ನಂಬಿಕೆಗಳಿವೆ ಅಂದರೆ, ಮಗು ಹೊರಗೆ ಬಂತು ಗರ್ಭದಿಂದ ಅಂದರೆ ಆಕೆ ಹಟ್ಟಿಯ ಹೊರಗಡೆ ಇರಬೇಕು. ಎಷ್ಟೋ ಸರ್ತಿ ತನ್ನ ಮಗುವಿನ ಹುರಿ ಅಂತಿರ್ತಲ್ಲ ತಾನೇ ಕೊಯ್ಕೋಬೇಕಂತೆ, ಹೊಟ್ಟಿಗೆ ತಾನೇ ಒಂದು ಪಟ್ಟಿಯನ್ನು ಬಿಗಿದುಕೊಂಡು ಆ ಪ್ಲೆಸೆಂಟ, ಆ ಮಾಸು ಇತ್ಯಾದಿನಲ್ಲಿ ಒಂದು ಕುಳಿಯನ್ನು ತೋಡಿ ತಾನೇ ಮುಚ್ಕೊಳ್ಬೇಕಂತೆ, ತಾನೇ ಅಡುಗೆ ಮಾಡ್ಕೊಳ್ಬೇಕಂತೆ. ನಾವು ಹೋದ ಸಂದರ್ಭದಲ್ಲಿ ನಮ್ಮ ಹತ್ರ ಅದಕ್ಕೆ ಬೇಕಾದಂಥ ಫೋಟೋಸ್ ಗಿಟಸ್ನೆಲ್ಲ ತೆಕ್ಕೊಂಡು ಬಂದೀವಿ. ಅನೇಕ ಬಾಣಂತಿಯರು ಹೊರಗಡೆ ಇದ್ರು ಚಿಕ್ಕ ಮಗುನ ಎತ್ಕೊಂಡು. ಆ ಮಗುಗೆ ಏನು ರಾತ್ರಿ ಎಲ್ಲ ಇಡೀ ರಾತ್ರಿ ಆ ಹಟ್ಟಿಗಳ ಅಂದರೆ ಅವ್ರಿಗಾಗಿ ಹಾಕಿಕೊಟ್ರೆ ಗುಡಿಸಲ ಸುತ್ತಮುತ್ತ ಯಾರೂ ಇರೋದಿಲ್ಲ, ಅವ್ರು ಅಲ್ಲೇ ಇರ್ತಾರೆ. ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆಯಲ್ಲಿದೆ. ನಿಜವಾಗ್ಲೂ ಶೋಚನೀಯ ಸ್ಥಿತಿ ಅಂತಾನೆ ಹೇಳ್ಬೋದು. ಖಂಡಿತ ಖಂಡಿತ ಖಂಡಿತ. ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಮಾತಾಡ್ತಾ ಇದ್ವಿ ಸಂಪ್ರದಾಯ ಆಚರಣೆಗಳ ಬಗ್ಗೆ. ನಿಜವಾಗ್ಲೂ ಎಲ್ಲೋ ಮಹಿಳೆಯರ ಅಸಹಾಯಕತೆಯನ್ನೇ ಇಲ್ಲಿ ಬಂಡವಾಳ ಮಾಡಿಸ್ಕೊಂಡಿರೋದು ಇರ್ಬೋದು. ಸೊ ಏನಿದು ಆಚರಣೆಗಳು ನಿಲ್ಸಕ್ಕೆ ಆಗಲ್ವಾ? ಮಹಿಳೆ ಎಲ್ಲಿವರೆಗೂ ಈ ದಬ್ಬಾಳಿಕೆನ ತಡ್ಕೊಂಡು ಬರಬೇಕು? ಇದ್ರ ಬಗ್ಗೆ ಮಾತಾಡೋಣ ಮತ್ತಷ್ಟು ಒಂದು ಬ್ರೇಕ್ನ ನಂತರ.